ಮಮ್ಮಿಯವರು ರೆಡಿ ಆಗಿದ್ದಾರೆ, ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಪಯಣ ಜೇನ್ಕಲ್ ಕಡೆಗೆ ನಡೀತಾ ಇದೆ. ಮಮ್ಮಿ ರೆಡಿ, ನಾವು ಇನ್ನೂ ರೆಡಿ ಆಗಬೇಕು. ರೆಡಿಯಾಗಿ ಬರೋಣ ದೌಡ್. ಅರಸೀಕೆರೆ ಇನ್ನೊಂದು 5 ಕಿಲೋಮೀಟರ್ ಇದ್ದಂಗೆ ನಿಮಗೆ ಲೆಫ್ಟ್ ಸೈಡ್ ಡಿವಿಯೇಷನ್ ತೊಗೋಬೇಕು. ಆ ಡಿವಿಯೇಷನಲ್ಲಿ ನೀವು ನೋಡ್ತಿದ್ದೀರಲ್ಲ ಇದು ಮಹಾದ್ವಾರ. ಆ ಮಹಾದ್ವಾರದಿಂದ ನಿಮಗೆ ಜೇನ್ಕಲ್ ಎಂಟ್ರೆನ್ಸ್ ಶುರುವಾಗುತ್ತೆ. ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಆ ಬೆಟ್ಟನೇ ಜೇನ್ಕಲ್ ಬೆಟ್ಟ. ಸೊ ಆ ಬೆಟ್ಟದ ಕಡೆಗೆ ನಾವು ಪಯಣವನ್ನು ಸಾಗಿಸ್ತಾ ಇದ್ದೀವಿ. ನಿಮಗೆ ಮಹಾದ್ವಾರದಿಂದ ಜೇನ್ಕಲ್ ಬೆಟ್ಟ ಏನೊಂದು 5 ರಿಂದ 6 ಕಿಲೋಮೀಟರ್ ಆಗ್ಬೋದು. ಸೊ ನಾವು ಆಲ್ಮೋಸ್ಟ್ ಇವಾಗ ಜೇನ್ಕಲ್ ಬೆಟ್ಟದ ಎಂಟ್ರೆನ್ಸ್ ಭಾಗದಲ್ಲಿದ್ದೀವಿ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ನಿಮಗೆ ಒಂದು ದೇವಿಯ ದೇವಸ್ಥಾನ ಸಿಗುತ್ತೆ. ಸೊ ಅದಾದ ನಂತರ ಅದರ ಎದುರುಗಡೆ ಮಂಟಪ. ಸೊ ಅಲ್ಲಿಂದ ನೀವು ನೆಕ್ಸ್ಟ್ ಸೀದಾ ಹೋದರೆ ನಿಮಗೆ ದೇವಸ್ಥಾನದ ಆವರಣ ಮತ್ತು ದೇವಸ್ಥಾನ ಸಿಗುತ್ತೆ. ಜೇನ್ಕಲ್ ಸಿದ್ದೇಶ್ವರಕ್ಕೆ ಬಂದು ತಲುಪಿದ್ದೀವಿ. ಇದು ಅರಸೀಕೆರೆ ತಾಲೂಕಲ್ಲಿ ಇರೋದು. ಒಂದ್ಸರಿ ಬಂದು ನೀವು ವಿಸಿಟ್ ಮಾಡಿ. ಜೇನ್ಕಲ್ ಬೆಟ್ಟ ತುಂಬ ಚೆನ್ನಾಗಿದೆ. ನೀವು ಬೇಡ್ಕೊಂಡಿದ್ದು ಅಂದ್ಕೊಂಡಿದ್ದೆಲ್ಲ ದೇವರು ಈಡೇರಿಸ್ತಾರಂತೆ. ಬಂದು ಬೇಡ್ಕೊಂಡು ಹೋಗಿ. ವಿಡಿಯೋ ಫೋಟೋಗ್ರಫಿ ಎಲ್ಲ ನಿಷೇಧ ಮಾಡಿದ್ದಾರೆ, ಆದರೂ ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಈ ಥರ ಬರುತ್ತೆ ನಿಮಗೆ ಹೊಟ್ಲತ್ತಕ್ಕೆ. ನಿಮಗೆ ಹೊಟ್ಲತ್ಕೊಂಡು ಹೋಗ್ಬೇಕು. ಏನಿಲ್ಲ ಅಂದರೂ ಕಡಿಮೆ ಒಂದು 500 ಮೆಟ್ಲು ಇರ್ಬೋದು. ನೋಡ್ತಾ ಇದ್ದೀರಾ, ಅಮ್ಮ ಬರ್ತಾ ಇದ್ದಾರೆ ನಿಧಾನಕ್ಕೆ ಹತ್ಕೊಂಡು. ಆಲ್ರೆಡಿ ಸುಸ್ತಾಗಿದ್ದಾರೆ. ಸೊ ನಿಮಗೆ ಒಂದು ದೇವಸ್ಥಾನದ ಸುತ್ತಮುತ್ತ ಪ್ರಕೃತಿ ತುಂಬ ಚೆನ್ನಾಗಿದೆ. ಇಲ್ಲಿ ಮೆಟ್ಲು ಹತ್ತಬೇಕಾದ್ರೂ ಕೂಡ ಅವರೆಲ್ಲ ತುಂಬ ಸೇಫ್ ಮಾಡಿದ್ದಾರೆ. ಯಾರು ಏನು ಬೀಳ್ಬಾರ್ದು ಅನ್ನೋ ಥರ ಹಿಡ್ಕೊಂಡು ಹೋಗೋಕ್ಕೆಲ್ಲ ಇದೆ. ಸೊ ಇದು ಗೋಪುರ, ಎಂಟ್ರೆನ್ಸ್ ಗೋಪುರ. ಇದು ನಿಮ್ಮ ಮೇಲೆ ಹತ್ತುತ್ತಾ ನಿಮಗಿದು ಮೇಲ್ಗಡೆ ಇಂದ ಊರು ಮತ್ತು ಗೋಪುರ ಎಲ್ಲ ಕಾಣಿಸುತ್ತೆ. ಅದೊಂದು ವ್ಯೂ ತೋರ್ಸೋಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಸೊ ಈ ರೀತಿ ಶೀಟ್ ಎಲ್ಲ ಹಾಕಿದ್ದಾರೆ ಮೆಟ್ಲುಗಳಿಗೆ. ಮಳೆ ಬಂದರೆ, ಬಿಸಿಲು ಬಂದರೆ ಭಕ್ತಾದಿಗಳಿಗೆ ಏನೋ ತೊಂದರೆ ಆಗಬಾರ್ದು ಅಂತ. ಇದು ಅರಸೀಕೆರೆಯಿಂದ ಒಂದು 10-15 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿದೆ. ಚಂದ್ರಾಪುರದಿಂದ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಪ್ರತಿ ಹುಣ್ಮೇಲೂ ಜಾತ್ರೆ ಮಾಡ್ದಂಗೆ ಮಾಡ್ತಾರೆ. ಇಲ್ಲಿ ತುಂಬ ರಶ್ ಇರುತ್ತೆ. ಸೋಮವಾರ ಹುಣ್ಣಿಮೆ ಹಿಂದಿನ ದಿನವೇ ಕ್ಯೂ ಸ್ಟಾರ್ಟ್ ಆಗಿರುತ್ತೆ. ರಾತ್ರಿ 11-12 ಗಂಟೆಗೆಲ್ಲ ಫುಲ್ ಕ್ಯೂ ಇರುತ್ತೆ. ಸೋಮವಾರ ವಿಶೇಷ ಪೂಜೆ ಇರುತ್ತೆ. ನಗ್ತಾರೆ ಸುಂದರ ಜನ. ಮಗನ ಮದುವೆಗೆಲ್ಲ ತುಂಬ ಒಳ್ಳೆಯದಾಗಲಿ ಅಂತ ನನ್ನಮ್ಮ ಲಗ್ನ ಪತ್ರಿಕೆ ಪೂಜೆ ಮಾಡಿಸ್ಕೊಳಕ್ಕೆ ಬರೋಕ್ಕೋಸ್ಕರ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ನಾನು ಕರ್ಕೊಂಡು ಬಂದಿದ್ದಾರೆ. ಸೊ ನನ್ನ ಮುದ್ದು ಅಮ್ಮ, ನನ್ನ ಪ್ರಾಣ. ಇಂಥ ಅಮ್ಮನ ಪಡಿಬೇಕಂದ್ರೆ ನಾನು ಪುಣ್ಯ ಮಾಡಿರಬೇಕು. ಇಲ್ಲೇ ಜೇನ್ಕಲ್ ಸಿದ್ದೇಶ್ವರಂಗೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ.
ನೋಡಿದ್ರಲ್ಲ ಎಲ್ಲರಮ್ಮಂದರು ಅವ್ರ ಮಕ್ಕಳಿಗಾಗಿ ಎಷ್ಟೆಲ್ಲ ನನಸುಗಳನ್ನ ಕಂಡಿರ್ತಾರೆ, ಎಷ್ಟೆಲ್ಲ ಶ್ರಮ ಪ್ರಯತ್ನವನ್ನು ಪಡ್ತಾರಂತ. ಸೊ ಪೇರೆಂಟ್ಸ್ನ ನೀವು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಒಂದು ಮೆಸೇಜ್ ಹೇಳ್ತಾ ನಾನು ನಮ್ಮಮ್ಮನಿಗೆ ನನ್ನಮ್ಮ ಸೂಪರ್ ಸ್ಟಾರ್ ಅಂತ ಒಂದು ಹೇಳ್ತಾ ಇದ್ದೀನಿ. ಅವಳಿಲ್ಲ ಅಂದರೆ ನಾನಿಲ್ಲ. ಸಿದ್ದೇಶ್ವರ ಸ್ವಾಮಿಯ ಬೆಟ್ಟಕ್ಕೆ ಭಕ್ತಾದಿಗಳು ರಾಜ್ಯ ಮತ್ತು ಹೊರ ರಾಜ್ಯದಿಂದೆಲ್ಲ ಬರ್ತಾರೆ. ಸೊ ಕೆಳಗಡೆಯಿಂದ ಅವ್ರೇನು ಹರಕೆ ಹೊತ್ಕೊಂಡಿರ್ತಾರೋ ಆ ಹೊರಕೆ ಪೂಜೆಯ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಬರ್ತಾರೆ. ಸೊ ನಾವು ಕೆಳಗಡೆ ಈಗ ಬೆಟ್ಟದಿಂದ ಕೆಳಗಡೆಗೆ ಬಂದಿದ್ದೀವಿ. ಕೆಳಗಡೆ ಬೆಟ್ಟದ ಹತ್ರ ರೀಚ್ ಆಗಿದ್ದೀವಿ. ಸೊ ಒಂದು ಸೆಕೆಂಡ್, ಇದು ಗೋಪುರ. ಸೊ ಇದು ಅಲ್ಲೇನು ಲೆಫ್ಟ್ ಸೈಡಲ್ಲಿದೆಯಲ್ಲ ಅದು ಪ್ರಸಾದ ವಿನಿಯೋಗ, ಪ್ರಸಾದ ಕೊಡುವಂತಹ ಒಂದು ಸ್ಥಳ, ದಾಸೋಹ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಕ್ಯೂ ನಿಲ್ಲೋ ಸಿಸ್ಟಮ್ ಇರುತ್ತೆ. ಸೊ ಅನ್ನದಾಸೋಹ ಪ್ರತಿನಿತ್ಯ ಇರುತ್ತೆ. ತುಂಬ ಭಕ್ತಾದಿಗಳಿಗೆ ಗೊತ್ತಿಲ್ಲ, ಜೇನಿಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಿಂದ ಕೆಳಗಡೆ ಊರೊಳಗಡೆ ಶ್ರೀ ಗುರು ಜೇನಿಕಲ್ ಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿ ಇದೆ. ಇಲ್ಲಿ ಒಂದು ಬಸವಣ್ಣ ಸ್ವಾಮಿಯ ಒಂದು ವಿಗ್ರಹ ಕೂಡ ಇದೆ. ಸೊ ನೀವು ಬೆಟ್ಟ ಹತ್ತಿ ಇಳಿದ ನಂತರ ಈ ಊರೊಳಗಡೆ ಇರುವಂಥ ಒಂದು ದೇವಸ್ಥಾನದ ಸನ್ನಿಧಿಗೆ ಭೇಟಿ ನೀಡಿ ಅಂತ ನಾನು ಈ ಮೂಲಕ ನಿಮಗೆ ಹೇಳ್ತೀನಿ. ಅಮ್ಮ ಆಲ್ರೆಡಿ ಬೈಕ್ ಹತ್ರ ರೆಡಿಯಾಗಿ ನಿಂತಿದ್ದಾರೆ ಊರಿಗೆ ಹೋಗೋಕ್ಕೆ. ಟಾಟಾ ಬಾಯ್ ಬಾಯ್. ನೋಡಿದ್ರಲ್ಲ ಜೇನಿಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟ. ಇದೇ ರೀತಿ ಮುಂದೆ ಯಾವ್ದಾರ ಮತ್ತಿನ್ನೊಂದು ಜಾಗಕ್ಕೆ ಹೋದಾಗ ವಿಡಿಯೋ ಮಾಡ್ತೀವಿ. ನಮ್ಮದು ನಮ್ಮ ಗರ್ಲ್ ಫ್ರೆಂಡ್ದು ಟ್ರಿಪ್ಪು ಮುಗಿದಿದೆ. ಈಗ ಊರ ಕಡೆಗೆ ವಾಪಸ್ ಹೋಗ್ತಾ ಇದ್ವಿ. ಸಿಗೋಣ. ಬಾಯ್ ಬಾಯ್. ಮಿಸ್ಸಿಂಗ್ ಪ್ರಿಯಾಂಕಾ ಇನ್ ಚೆನಸ್ಯ.